ನವರಾತ್ರಿಯ ಎರಡನೇ ದಿನ ದುರ್ಗಾದೇವಿಯ ಎರಡನೇ ಅವತಾರವಾಗಿ ತಾಯಿ ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ. ಬ್ರಹ್ಮಚಾರಿಣಿ ದೇವಿಯು ಹಿಮಾಲಯನ ಪುತ್ರಿಯಾಗಿ ಜನಿಸಿ ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನು ಮಾಡುತ್ತಾಳೆ. ಬಿಳಿಯ ಸೀರೆಯನ್ನುಟ್ಟು ಒಂದು ಕೈಯಲ್ಲಿ ಜಪಮಾಲೆ, ಕಮಲದ ಹೂ ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದು ನಿಂತಿರುತ್ತಾಳೆ. ನಾವು ಮೊದಲನೇ ದಿನ ಕಳಶ ಸ್ಥಾಪನೆ ಮಾಡಿ ಪೂಜೆನ ಆರಂಭ ಮಾಡಿರ್ತೀವಿ. ಆದ್ದರಿಂದ ಎರಡನೇ ದಿನ ಅಷ್ಟೊಂದು ಹೆಚ್ಚಿಗೆ ಕೆಲಸ ಇರೋದಿಲ್ಲ. ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮುಗಿಸ್ಕೋಬೋದು. ತಾಯಿ ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿಗೆ ಹೂವಿನಿಂದ ಪೂಜೆ ಮಾಡೋದ್ರಿಂದ ಒಳ್ಳೆ ಫಲ ಸಿಗುತ್ತೆ. ಅದರಲ್ಲೂ ಬಿಳಿ ಬಣ್ಣದ ಸೇವಂತಿಗೆ ಹೂ ಅಂದರೆ ತುಂಬಾ ಇಷ್ಟ. ಬಿಳಿ ಬಣ್ಣದ ಸೇವಂತಿಗೆ ಹೂವನ್ನು ಹಾಕಿ ಪೂಜೆ ಮಾಡ್ಕೊಳ್ಳಿ. ಪೂಜೆನ ಮಾಡುವಾಗ 108 ಬಾರಿ ಓಂ ಬ್ರಹ್ಮಚಾರಿಣಿ ನಮಃ ಎಂಬ ಶ್ಲೋಕವನ್ನು ಪಠಿಸಬೇಕು. ಮತ್ತು ದುರ್ಗಾದೇವಿಯ ಅಷ್ಟೋತ್ತರವನ್ನು ಪಠನೆ ಮಾಡಬೇಕು. ನಾವು ಹಸಿರು ಬಣ್ಣದ ಸೀರೆಯನ್ನುಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆ ಫಲ ಸಿಗುತ್ತೆ. ಬ್ರಹ್ಮಚಾರಿಣಿ ದೇವಿನ ಪೂಜೆ ಮಾಡೋದ್ರಿಂದ ನಮಗೆ ಮಾನಸಿಕ ಸ್ಥಿರತೆ ಜಾಸ್ತಿ ಆಗುತ್ತೆ. ಮತ್ತು ನಮ್ಮಲ್ಲಿ ಏನೇ ಮಾನಸಿಕ ತೊಂದರೆಗಳು ಇದ್ದರೂ ಕೂಡ ನಿವಾರಣೆ ಆಗ್ತವೆ. ಎಲ್ಲರೂ ಕೂಡ ನವರಾತ್ರಿಯ ಎರಡನೇ ದಿನ ತಾಯಿ ಬ್ರಹ್ಮಚಾರಿಣಿಯನ್ನು ಆರಾಧನೆ ಮಾಡಿ ಎಲ್ಲ ಸಿದ್ಧಿಗಳನ್ನು ಪಡೆದುಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.